ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಬೇಕೆಂಬ ಉದ್ದೇಶದಿಂದ 2014ರಲ್ಲಿ ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಹನುಮಗಿರಿಯಲ್ಲಿ 7 ದಿವಸಗಳ ಉಪವಾಸ ವ್ರತಗೈದು ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿ ಮೊದಲಾಗಿ ದೇಶದ ಭದ್ರತೆ ಅದರಂತೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯತ್ತಿಗಾಗಿ ನಾನು ಈ ವ್ರತವನ್ನು ಕೈಗೊಂಡಿದ್ದೇನೆ. ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಈ ಭಾರತ ದೇಶದ ಅಭಿವೃದ್ಧಿಗಾಗಿ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ನಂಬರ್ 1 ಆಗಬೇಕೆಂಬ ನನ್ನ ಉದ್ದೇಶ. 2024ರಲ್ಲಿ 3 ತಿಂಗಳ ಮೊದಲು ಸಂಕಲ್ಪ ಮಾಡಿದಾಗಿ ಕಡಬದ ಶ್ರೀಕಂಠ ಸ್ವಾಮಿ ಮತ್ತು ಮಹಾಗಣಪತಿ ದೇವರ ಸನ್ನಿಧಿಯಿಂದ ಕಡಬದ ರಾಜ ಬೀದಿಯಲ್ಲಿ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನದವರೆಗೆ ಒಳ್ಳು ಸೇವೆ ಮಾಡ್ತೇನೆಂಬ ಮಾತನ್ನು ದೇವರಲ್ಲಿ ಕೊಟ್ಟಿದೆ. ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಬೇಕು. ಇನ್ನು 5 ವರ್ಷ ಏನೂ ಸಮಸ್ಯೆ ಇಲ್ಲದೆ ಏನೂ ಅಡೆತಡೆ ಇಲ್ಲದೆ ಅವರು ಪ್ರಧಾನಿ ಆಗಬೇಕು. ಮುಂದಿನ 2049ರ ತನಕ BJP ಅಧಿಕಾರದಲ್ಲಿ ಇರಬೇಕು ಎಂಬ ನನ್ನ ಉದ್ದೇಶ. ದೇಶದ ಭದ್ರತೆ ಅದಕ್ಕೋಸ್ಕರ ಮಠಸ್ಥಾನ ಮಾಡಿದ್ದೇನೆ. ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಗ್ರಾಮದ ದಯದಿಂದ ಯಶಸ್ವಿಯಾಗಿದೆ. ಪ್ರಧಾನಮಂತ್ರಿಯವರು ಇನ್ನೂ ಈ ದೇಶದ ನರೇಂದ್ರ ಮೋದಿಯವರು ಪ್ರಧಾನಿ ಆಗಲಿ ಎಂಬ ಉದ್ದೇಶ ನಂದು. ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿರತಕ್ಕಂಥ ಭಾರತೀಯರಿಗೆ ಇವತ್ತು ಸಂಭ್ರಮದ ಹಬ್ಬದ ದಿನ. ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ನಿರಂತರವಾಗಿ ಪ್ರಧಾನಿ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನರೇಂದ್ರ ಮೋದಿಜಿಯವರು 2ನೇವರು. ಜೊತೆಗೆ ಕಳೆದ 10 ವರ್ಷ ನಿರಂತರವಾಗಿ ಒಂದು ಅಭಿವೃದ್ಧಿ ಪರ ಸರ್ಕಾರವನ್ನು ಕೊಟ್ಟಿರುವಂಥ ಜೊತೆಗೆ ಇಡೀ ದೇಶಕ್ಕೆ ಭದ್ರತೆಯನ್ನು ಕಲ್ಪಿಸ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ನರೇಂದ್ರ ಮೋದಿಜಿ ಮತ್ತು ಕೇಂದ್ರ ಸರ್ಕಾರ. ಇವತ್ತು 3ನೇ ಬಾರಿಗೆ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಇವತ್ತು ಕಡಬದ ನಮ್ಮ ಕಾರ್ಯಕರ್ತ ರಘುರಾಮ್ ನಾಯ್ಕರವರು ಇವತ್ತು ಉರುಳು ಸೇವೆ ಮಾಡೋ ಮೂಲಕ ಆ ಒಂದು ಪ್ರಮುಖ ಬೀದಿಯಲ್ಲಿ ಶ್ರೀಕಂಠ ದೇವಸ್ಥಾನದಿಂದ ಆ ಒಂದು ದುರ್ಗಾಂಬಿಕಾ ಅಮ್ಮನವರ ಸನ್ನಿಧಿಯ ತನಕ ಉರುಳು ಸೇವೆ ಮಾಡೋ ಮೂಲಕ ನರೇಂದ್ರ ಮೋದಿಜಿಯವರು ಒಂದು ಆಡಳಿತಕ್ಕೆ ಬರಬೇಕು, ಮತ್ತೊಮ್ಮೆ ಈ ದೇಶಕ್ಕೆ ಸುಭದ್ರ ಸರ್ಕಾರ ಬರಬೇಕು ಅನ್ನುವಂಥ ಅಪೇಕ್ಷೆಯೊಂದಿಗೆ ಈ ನಗರದ 2 ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಸೇವೆಯನ್ನು ಮಾಡಿದ್ದಾರೆ. ಅವರ ಆ ಒಂದು ಪ್ರಾರ್ಥನೆಯ ಫಲವಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಸರ್ಕಾರ ಮತ್ತೊಮ್ಮೆ ಬಂದಿದೆ. ಮತ್ತೊಮ್ಮೆ ಈ ದೇಶಕ್ಕೆ ಸುಭದ್ರತೆ ಮತ್ತು ಸುಭಿಕ್ಷೆ ಆಗಲಿ. ಇಡೀ ದೇಶದ ಜನ ಮುಂದಿನ ದಿನಗಳ ಸಾಮರಸ್ಯತೆಯಿಂದ ಒಂದು ಉತ್ತಮ ರೀತಿಯ ಜೀವನ ಸಾಗಿಸುವುದಕ್ಕೆ ನರೇಂದ್ರ ಮೋದಿಜಿಯವರ ಸರ್ಕಾರ ಎಲ್ರಿಗೂ ಪ್ರೇರಣಾದಾಯಿ ಕೆಲಸ ಕಾರ್ಯವನ್ನು ಮಾಡಲಿ. ಮತ್ತೊಮ್ಮೆ ಈ ದೇಶ ಇಡೀ ಪ್ರಪಂಚಕ್ಕೆ ಪೈಪೋಟಿ ಕೊಡತಕ್ಕಂಥ ಸುಪ್ರೀಂ ಪವರ್ ಆಗುವಂಥ ಇವತ್ತು ಜಗದೊಂದಿಯ ಭಾರತ ಆಗುವಂಥ ದಿಕ್ಕಿನ ಕಡೆಗೆ ಸಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರಿಗೆ ಶುಭ ಹಾರೈಕೆ ಮಾಡಿ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್.